ಅಗ್ರಹಾರದಲ್ಲಿ ನಟ ದರ್ಶನ್ಗೆ ನರಕ ಯಾತನೆ. ಮನೆ ಊಟಕ್ಕಾಗಿ ಪರದಾಡ್ತಿರೋ ಚಾಲೆಂಜಿಂಗ್ ಸ್ಟಾರ್. ನ್ಯಾಯಾಲಯದಲ್ಲಿ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮೊರೆ ಹೋಗಿದ್ದಾರೆ ದರ್ಶನ್. ಮೂಳೆ ಶಸ್ತ್ರಚಿಕಿತ್ಸೆಯಾಗಿದೆ, ಮನೆ ಊಟ ಕೊಡಿ ಅಂತ ಕೇಳ್ತಿದ್ದಾರೆ. ಮ್ಯಾಜಿಸ್ಟ್ರೇಟ್ಗೆ 3 ಪತ್ರವನ್ನ ಬರೆದಿದ್ದಾರೆ ದರ್ಶನ್. ಮನೆ ಊಟವನ್ನ ಕೋರಿ ಮ್ಯಾಜಿಸ್ಟ್ರೇಟ್ಗೆ ದರ್ಶನ್ 3 ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಜೈಲಧಿಕಾರಿಗಳಿಗೂ ದರ್ಶನ್ ಲೆಟರ್ ಅನ್ನ ಬರೆದಿದ್ದಾರೆ. ಮೂಳೆ ಶಸ್ತ್ರಚಿಕಿತ್ಸೆಯಾಗಿದೆ, ಪ್ರೋಟೀನ್ ನ ಅವಶ್ಯಕತೆ ಇದೆ. ಜೈಲಿನಲ್ಲಿ ಜೈಲೂಟವನ್ನೇ ಸೇವನೆ ಮಾಡ್ತಿದ್ದೇನೆ, ನನ್ನ ಆರೋಗ್ಯ ಮತ್ತು ದೇಹಕ್ಕೆ ಆಹಾರ ಸರಿ ಹೊಂದುತ್ತಿಲ್ಲ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಆರೋಗ್ಯ ಕಾಪಾಡಿಕೊಳ್ಳಲು ಮನೆ ಊಟಕ್ಕೆ ಅವಕಾಶವನ್ನ ಕೊಡಿ ಅಂತ ಕೇಳಿದ್ದಾರೆ. ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಇತ್ತೀಚೆಗಷ್ಟೇ ಮನೆ ಊಟಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಮೆಮೊ ಅರ್ಜಿ ವಿಚಾರಣೆಗೆ ಬರುತ್ತಿದ್ದಂತೆ ಅರ್ಜಿಯನ್ನ ವಾಪಸ್ ಪಡೆದಿದ್ರು. ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಿಂದಕ್ಕೆ ಪಡೆದುಕೊಂಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ನರಕ ಯಾತನೆ ಎದುರಾಗ್ತಾ ಇದೆ. ಮನೆ ಊಟಕ್ಕಾಗಿ ಈಗ ದರ್ಶನ್ ಪರಿಪರಿಯಾಗಿ ಪರದಾಡ್ತಿದ್ದಾರೆ. ನ್ಯಾಯಾಲಯದಲ್ಲಿ ಅನುಮತಿಯನ್ನ ಸಿಗದೆ ಅಂತ ಕಾರಣಕ್ಕಾಗಿ ಈಗ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಇನ್ನು ನನಗೆ ಮೂಳೆಯ ಶಸ್ತ್ರಚಿಕಿತ್ಸೆಯಾಗಿದೆ, ಮನೆ ಊಟ ಅನ್ನ ಕೊಡಿ ಅಂತ ಮ್ಯಾಜಿಸ್ಟ್ರೇಟ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಪತ್ರವನ್ನ ಬರೆದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಈಗಾಗಲೇ ಇನ್ನು ಜೈಲಧಿಕಾರಿಗಳಿಗೂ ಕೂಡ ದರ್ಶನ್ ಲೆಟರ್ ಅನ್ನ ಬರೆದಿದ್ದಾರೆ. ಪತ್ರದಲ್ಲಿ ಮೂಳೆ ಶಸ್ತ್ರಚಿಕಿತ್ಸೆಯಾಗಿದೆ, ಪ್ರೋಟೀನ್ ನ ಅವಶ್ಯಕತೆ ಇದೆ. ಜೈಲಿನಲ್ಲಿ ಊಟ ಮಾಡಿ ದೇಹ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಆಗ್ತಾ ಇದೆ. ಹೀಗಾಗಿ ದೇಹಕ್ಕೆ ಆಹಾರ ಸರಿ ಹೊಂದುತ್ತಿಲ್ಲ. ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮನೆ ಊಟಕ್ಕೆ ಅವಕಾಶವನ್ನ ಕೊಡಿ ಅಂತ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಇನ್ನು ಇತ್ತೀಚೆಗಷ್ಟೇ ಮನೆ ಊಟಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್. ಮೆಮೊ ಅರ್ಜಿ ಇನ್ನು ವಿಚಾರಣೆಗೆ ಬರುತ್ತಿದ್ದಂತೆ ಆ ಒಂದು ಮನೆ ಊಟದ ಮನವಿ ಮಾಡಿದ ಅರ್ಜಿಯನ್ನ ದರ್ಶನ್ ಪರ ವಕೀಲರು ವಾಪಸ್ಸನ್ನ ಪಡೆದಿದ್ರು. ಈಗ ಮತ್ತೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ.